शहर बीदर के गणेश मैदान के पास हुए कत्ल के मुजरिमों को गिरफ्तार कर लिया गया। दीनी और दुनियावी तालीम को बेहतर अंदाज में हासिल करे रजा पब्लिक स्कूल से पता बागवान गंदी राव तालीम बीदर। जवाहर ग्लोरियस स्कूल बेहतरीन तालीम का मरकज अपोजिट बिलाल मस्जिद मालूर बीदर। बीदर डिस्ट्रिक्ट पुलिस की ओर से आज प्रेस कॉन्फ्रेंस में बताया गया कि न्यू सिटी पुलिस स्टेशन क्राइम नंबर 237/2024 की दफा 103 PNS के तहत 2 मुलजिमान की गिरफ्तारी और अदालती तहवील के हवाले से मुकदमा दर्ज किया गया। 29/11/2024 को रात 9 बजे के करीब बीदर गणेश मैदान के पास जो कत्ल हुआ था उसकी तलाश पुलिस कर रही थी। प्रदीप गुंटी IPS सुपरिंटेंडेंट ऑफ पुलिस बीदर जिला की रहनुमाई में श्री महेश मगनूर एडिशनल सुपरिंटेंडेंट ऑफ पुलिस, शिवनगौड़ा पाटिल डिप्टी सुपरिंटेंडेंट ऑफ पुलिस, मिस्टर विजय कुमार PI प्रकाश गांधीगंज पुलिस स्टेशन की एक टीम, गंगाधर सुधाकर इन पर मुश्तमिल एक टीम ने न्यू सिटी पुलिस स्टेशन बीदर की क़यादत में तश्कील दी गई पुलिस की टीम ने 1/12/2024 को सुबह 9 बजे कत्ल के मामले में मलूस 2 मुलजमीन को 5वीं क्रॉस विद्यानगर कॉलोनी के पास गिरफ्तार कर लिया और इनसे पूछगछ की। एतराफ जुर्म के बाद अदालती तहवील में ले लिया गया। बीदर जिला के सुपरिंटेंडेंट ऑफ पुलिस ने इस केस की तफ्तीश में हिस्सा लेने वाले तमाम अफसरान और अमले की तारीफ की। बीदर से हमारे नुमाइंदे अनिल कुमार की रिपोर्ट। ಈಗಾಗಲೇ 2 ತಿಂಗಳಾಗಿದೆ ಕೊಲೆ ಆಗಿದ್ದ ದಿನ ಆ ಡೆಡ್ ಬಾಡಿ ಸಿಕ್ಕಿದ್ದು 15ನೇ ತಾರೀಕು 15th, ಬಟ್ 12ನೇ ತಾರೀಕಿನೇ ಮಿಸ್ ಆಗಿರ್ತಾರೆ ಅಂತ ಹೇಳಿ ಸುಮಾರು ಆ ದಿನಾನೇ ಘಟನೆ ಆಗಿರ್ಬೋದು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಡೆಡ್ ಬಾಡಿ ಸಿಕ್ಕಿದ್ದು ಮಾತ್ರ 15ನೇ ತಾರೀಕು. ಡೆಡ್ ಬಾಡಿ ಸಿಕ್ಕ ತಕ್ಷಣ ನಾವು 302 ಅಡಿಯಲ್ಲಿ ನಾವು FIR ರಿಜಿಸ್ಟರ್ ಮಾಡಿದ್ದೀವಿ. ಫಿರ್ಯಾದಿದಾರ ಇದೇ ರೀತಿ ಸೇಮ್ ಮೊನ್ನೆ ನ್ಯೂಟನ್ ಪೊಲೀಸ್ ಸ್ಟೇಷನ್ನಲ್ಲಿ ಯಾವ ರೀತಿ ಆಗಿದೆ, ಅಪರಿಚಿತರು ಯಾವುದೋ ಕಾರಣಕ್ಕಾಗಿ ಕೊಲೆ ಮಾಡಿರ್ತಾರೆ ಅಂತ ನಮ್ಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಅಪರಿಚಿತರಲ್ಲ, ದಯಾನಂದ್ ಹಾಗೂ ಅಂಕುಶ್ ಅಂತ ಇಬ್ಬರ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇವರಿಬ್ಬರೇ ನಮ್ಮ ಮಗನಿಗೆ ಕೊಲೆ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ನಾವು ತಕ್ಷಣ ಪೋಸ್ಟ್ ಮಾರ್ಟಮ್ಗೆ ನಾವು ಬಾಡಿಯನ್ನು ಕಳಿಸ್ತೀವಿ. ರೀಮ್ಸಲ್ಲಿ ಗ್ರೂಪ್ ಆಫ್ ಡಾಕ್ಟರ್ಸ್ ವೃಂದ ಡೆಡ್ ಬಾಡಿಗೆ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ಮಾಡಿ ಫಸ್ಟ್ ಒಪಿನಿಯನ್ ನಾವು ತಗೊಂಡಿದ್ದಾರೆ. ಅಲ್ಲಿ ಡೆತ್ ಇಸ್ ಡ್ಯೂ ಟು ಡ್ರೌನಿಂಗ್ ಅಂತ ನಮಗೆ ರಿಪೋರ್ಟ್ ಕೊಡ್ತಾರೆ. ಪ್ರೈಮರಿ ಒಪಿನಿಯನ್ ಅಲ್ಲದೆ ಫೈನಲ್ ಒಪಿನಿಯನ್ ಕೂಡ ನಮಗೆ ಕೊಡ್ತಾರೆ. ಏನಂದರೆ ಪೋಸ್ಟ್ ಮಾರ್ಟಮ್ ಫೈಂಡಿಂಗ್ಸ್ ಆರ್ ಕನ್ಸಿಸ್ಟೆಂಟ್ ವಿತ್ ಡೆತ್ ಡ್ಯೂ ಟು ಡ್ರೌನಿಂಗ್ ವಿತ್ ಪ್ರೆಸೆನ್ಸ್ ಆಫ್ ಇಥೈಲ್ ಆಲ್ಕಹಾಲ್ ಕೊಡ್ತಾರೆ. ಅಂದರೆ ಹೆಚ್ಚಿನ ಮೊತ್ತದಲ್ಲಿ ಆಲ್ಕಹಾಲನ್ನು ಸೇವಿಸಿ ಡ್ರೌನಿಂಗ್ ಆಗಿರ್ತಾರೆ ಅಂತ ಕೊಡ್ತಾರೆ. ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರಿತವಾಗಿ ನಾವು ಇನ್ವೆಸ್ಟಿಗೇಷನ್ ಮುಂದುವರಿಸ್ತೀವಿ. ಹಾಗೂ ಫಿರ್ಯಾದಿದಾರರ ಕಂಪ್ಲೇಂಟ್ ಮೇರೆಗೆ, ಅವರ ದೂರಿನ ಮೇರೆಗೆ ಯಾರಾದರೂ ಐ ವಿಟ್ನೆಸಸ್ ಇದ್ದಾರ ಅಂತ ಕೂಡ ನಾವು ವಿಚಾರಿಸ್ತೀವಿ. ಒಂದು ದಿನ ಖುದ್ದಾಗಿ ನನ್ನ ಎದುರೇ ಫಿರ್ಯಾದಿದಾರರು ಒಬ್ಬ ಐ ವಿಟ್ನೆಸ್ನ ಹಾಜರುಪಡಿಸ್ತಾರೆ. ಇಂಥವನು ನೋಡಿದ್ದಾನೆ ಅಂತ ಹಾಜರುಪಡಿಸ್ತಾರೆ. ಅದೇ ಐ ವಿಟ್ನೆಸ್ಸು ಸ್ಟೇಟ್ಮೆಂಟ್ ಕೂಡ ನಾವು ಪಡೆದಿದ್ದೇವೆ. ಅದೇ ಫಿರ್ಯಾದಿದಾರರ ಎದುರೇ ಆ ಐ ವಿಟ್ನೆಸ್ ಏನು ಹೇಳ್ತಾನೆ ಅಂದರೆ, ಇಂಥ ಆರೋಪಿಗಳು ದಯಾನಂದ್ ಹಾಗೂ ಅಂಕುಶ್ ಬೆನ್ನತ್ತಿದ್ದು ನಿಜ.